ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರಸಮ್ ಮಾಡೋಣ ಅಂದ್ಕೊಂಡಿದ್ದೀನಿ. 4 ಟೊಮೊಟೊನ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಟೊಮೊಟೊ ಬೇಯುತ್ತೆ ಅಂತ. ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ಇದನ್ನು ಬೇಯಕ್ಕಿಡೋಣ. ಇದು ಚೆನ್ನಾಗಿ ಬೇಯಲಿ. ಬೆಂದ ಮೇಲೆ ನಾವು ರಸಮ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಸಾಸಿವೆ, ಮೆಣಸು ಮತ್ತು ಜೀರಿಗೆನ ಹುರ್ಕೊಂಡು ಕುಟಾಣಿ ಕಲ್ಲಲ್ಲಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೆಲ್ಲದ ಪೌಡ್ರು, ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿರೋದು ಕುಟಾಣಿ ಕಲ್ಲಲ್ಲಿ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು ಇಷ್ಟು ಬೇಕು. ಮಾಡುವ ವಿಧಾನ ತೋರಿಸ್ತೀನಿ ಬನ್ನಿ. ಒಂದೆರಡು ಎಲ್ಲಿ ಕಾಣಿಸ್ತು ಇದು ಬಿಡಿಸು, ಅದ್ರ ಮೇಲೆ ನೋಡೋಣ. ಹಾಂ, ಅದ ಮಾಡಿ ಬಂದ್ಬಿಟ್ಟು ಇಲ್ಲಾಂದರೆ 1 2 3ನ ಬರೀ ಕೂತ್ಕೊಂಡು. ಈಗ ಟೊಮೊಟೊ ಹುಣಸೆಹಣ್ಣು ಚೆನ್ನಾಗಿ ಬೆಂದಿದೆ. ಬೆಂದ ಮೇಲೆ ಅದ್ರ ಮೇಲೆ ಸಿಪ್ಪೆ ಇರುತ್ತಲ್ಲ, ಇದೆಲ್ಲ ನೀಟಾಗಿ ಬರುತ್ತೆ. ಇದನ್ನೆಲ್ಲ ತೆಗೆದಿಟ್ಕೊಳ್ಳೋಣ. ಟೊಮೊಟೊದು ಮೇಲ್ಗಡೆ ಸಿಪ್ಪೆ ಎಲ್ಲ ಈ ಥರ ಬರುತ್ತೆ ನೋಡಿ, ತೆಗೆದುಬಿಡಿ ಇದನ್ನು. ನಾನು ಸಿಪ್ಪೆ ಎಲ್ಲ ಸುಲ್ಕೊಂಡಿದ್ದೀನಿ, ಈ ಥರ ಆಗಿದೆ. ಇದನ್ನು ನೀಟಾಗಿ ಚೂಚ್ಕೊಳ್ಳೋಣ, ಮಿಕ್ಸ್ ಮಾಡಿ. ಈ ಥರ ಎಲ್ಲ ಆದಮೇಲೆ ಇದೆಲ್ಲ ತೆಗೆದುಬಿಡಿ. ಈ ಥರ ಫುಲ್ ಇದನ್ನು ತೆಗೀರಿ. ಊಟ ಮಾಡ್ಬೇಕಾದ್ರೆ ಅಷ್ಟು ಟೇಸ್ಟ್ ಸಿಗಲ್ಲ. ಮಾಡಿದ್ಮೇಲೆ ಬಾಣಲಿ ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಆಯಿಲ್ ಹಾಕಿದ್ರೆ ಎಣ್ಣೆ ಕಾಯ್ತಾ ಇದೆ. ನಿಮಿಷ ಕಾದ ತಕ್ಷಣ ಕಾದಿದೆ, ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ಅದು ಪಟ್ಟಂತ ಸಿಡಿತಾ ಇದೆ. ಉರಿ ಕಮ್ಮಿ ಇಟ್ಕೊಳ್ಳಿ, ಸಿಡಿದ್ಬಿಡುತ್ತೆ. ಆಮೇಲೆ ಬೆಳ್ಳುಳ್ಳಿ ಹಾಕೋಣ. ಜಜ್ಜಿರೋ ಬೆಳ್ಳುಳ್ಳಿಗೆ ಮಗಮ ಅಂತ ಸ್ಮೆಲ್ ಬರುತ್ತೆ, ಅದೊಂದು ಫ್ಲೇವರ್ ಇರುತ್ತೆ. ಗೊತ್ತಾಗುತ್ತೆ ಅದು ಒಗ್ಗರಣೆಗೆ ಹಾಕ್ದಾಗ. ಮತ್ತು ಪರಿಮಳ ಬಂದಮೇಲೆ ಒಣಮೆಣ್ಸಿನ್ಕಾಯಿ ಹಾಕೋಣ. ಅದನ್ನು
ಅನ್ನೋ ಪರಿಗಣನೆ ರಸಮಲ್ಲಿ ತುಂಬ ಇಂಪಾರ್ಟೆಂಟು. ಈ ಥರ ಆದಮೇಲೆ ಇದು ಟೊಮೊಟೊ ಚೂಚ್ಕೊಂಡಿರೋದು ಎಲ್ಲ ರಸ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಇದ್ರೊಳಗಡೆ ಹಾಕೋಣ. ಓಕೆ, ಹಾಕೋಣ. ಹಾಕ್ಬಿಟ್ಟು ಒಂದು ಕುದಿ ಬರೋ ಗಂಟ ಬಿಡಬೇಕು ಇದನ್ನು. ಈ ಥರ ಬೇಯಬೇಕಾದ್ರೆ ನಾವು ಆವಾಗಲೇ ಟೊಮೊಟೊ ಬೇಯಿಸಿ ಉಪ್ಪು ಹಾಕ್ಕೊಂಡಿದ್ದೀವಿ, ಅಷ್ಟೊಂದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಆಮೇಲೆ ಕರಿಬೇವನ್ನ ಆ್ಯಡ್ ಮಾಡಿ, ಕರಿಬೇವು ಹಾಕಿ, ಕೊತ್ತಂಬರಿ ತೊಳೆದಿರೋದನ್ನ ಸಣ್ಣ ಕಟ್ ಮಾಡಿರೋದನ್ನು ಹಾಕಿ, ಮೆಣಸಿನ ಪುಡಿನ ಆ್ಯಡ್ ಮಾಡಿ. ಇವಾಗ ಬೆಲ್ಲದ ಪೌಡರ್ನ ಆ್ಯಡ್ ಮಾಡಿ, ರಸನ ಜಾಸ್ತಿ ಬೇಯಿಸಬೇಡಿ, ಅತಿ ರುಚಿಯೆಲ್ಲ ಊಟೋಗ್ಬಿಡುತ್ತೆ. ಒಂದು ಕುದಿ ಅಷ್ಟೇ. ಈ ಥರ ಸೈಡಲ್ಲೆಲ್ಲ ಇದು ರೆಡ್ ಕಲರ್ ಬರ್ತಾ ಇದೆಯಲ್ಲ, ಈ ಥರ ಆದರೆ ರಸಮ್ ರೆಡಿ ಆಗಿದೆ ಅಂತ. ರಸಮ್ ಇಸ್ ರೆಡಿ. ಆಫ್ ಮಾಡಿ. ತುಂಬ ಸಿಂಪಲ್ಲಾಗಿರೋ ರಸಮ್ ರೆಡಿ ಆಗಿದೆ. ಅನ್ನಕ್ಕೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿ.